ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮಾಡುವ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು. ಕೆಲವರೆಲ್ಲ ಹೇಳ್ತಿದ್ರು, ನಾನು ಊರಲ್ಲಿರಬೇಕಾದ್ರೆ ನಮ್ಮ ಅತ್ತೆ ಮನೆಯಲ್ಲಿ ಒಬ್ಬರು ಒಂದು ಸತಿ ಅಂದಿದ್ರು, ಏನಪ್ಪ ಅಂತಂದರೆ ನಮ್ಮ ಮನೇಲಿ ಚಪಾತಿ ಸಾಫ್ಟಾಗಿ ಬರೋದಿಲ್ಲ, ಹಾರ್ಡಾಗಿ ಬರುತ್ತೆ, ಗಟ್ಟಿ ಇರುತ್ತೆ ರೊಟ್ಟಿ ಥರ ಅಂತ. ಸೊ ಚಪಾತಿ ಯಾಕೆ ಆ ಥರ ಬರೋಲ್ಲ ಅಂದರೆ, ನಾವು ಆಶೀರ್ವಾದ ಎಲ್ಲ ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅದಾದಮೇಲೆ ನಾವು ಈಗ ಗೋಧಿ ಎಲ್ಲ ಹೋಗಿ ಮಿಷಿನ್ಗೆ ಹಾಕ್ಸ್ಕೊಂಬಂದು ಹಸಿಟ್ಟನ್ನ ತೊಗೊಂಬಂದ್ಬಿಟ್ಟು ಆ ಹಸಿಟ್ಟಲ್ಲಿ ಚಪಾತಿ ಮಾಡೋಕ್ಕೆ ಹೋದರೆ ಅಷ್ಟು ಸಾಫ್ಟಾಗಿ ಬರೋದಿಲ್ಲ. ಆ ಥರ ಸಾಫ್ಟಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಗೋಧಿ ಹಸಿಟ್ಟನ್ನ ಕಲಿಸ್ತೀರಲ್ಲ, ಆಗ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಗೋಧಿ ಹಸಿಟ್ಟನ್ನ ಕಲಸೋವಾಗ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳೋದ್ರಿಂದ ಯಾವುದೇ ಥರ ಚಪಾತಿ ಆದ್ರೂ ಗೋಧಿ ಹಸಿಟ್ಟಾದ್ರೂ ನೀಟಾಗಿ ಸಾಫ್ಟಾಗಿ ಚಪಾತಿ ಖಂಡಿತವಾಗಿಯೂ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಆಶೀರ್ವಾದ ತೊಗೊಂಬಂದ್ಬಿಟ್ಟು ಸರಿಯಾಗಿ ನೀವು ಮಿಕ್ಸ್ ಮಾಡ್ದಿರಾ ನಾದ್ಕೊಳ್ದಿರ ಮಾಡೋಕ್ಕೋದ್ರೆ ಅದು ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಬರಬೇಕು ಚಪಾತಿ ಹಿಟ್ಟು, ಆ ಥರ ನೀಟಾಗಿ ಕಲಿಸ್ಕೋಬೇಕು ನಾವು. ಕಲಿಸ್ಕೊಂಡಾದ್ಮೇಲೆ ನಾನು ರೆಗ್ಯುಲರಾಗಿ ಇದೇ ಥರ ಮಾಡ್ತೀನಿ. ಒಂದು ಸ್ವಲ್ಪ ಬೌಲಲ್ಲೆಲ್ಲ ಕಲಿಸ್ಕೊಂಡಾದ್ಮೇಲೆ ನಾನು ಕಲ್ಲ ಮೇಲೆ ಹಾಕ್ಕೊಬಿಡ್ತೀನಿ. ನಿಮ್ಮ ಮನೆಯಲ್ಲೂ ಅಷ್ಟೇ ಈ ಥರ ಸರ್ಜಾ ಅಂತ ಕರಿತೀವಿ, ನಾವೆಲ್ಲ ಸರ್ಜಾ ಅಂತಲೇ ಕರಿತೀವಿ. ಈ ಸರ್ಜಾ ಕಲ್ಲಿರುತ್ತಲ್ಲ, ಸೊ ಅದನ್ನ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ, ನಾನು ಇನ್ನೂ ಆಯಿಲೇ ಹಾಕಿಲ್ಲ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಚಪಾತಿ ಹಿಟ್ಟು ಅಂತ. ಆದರೆ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಚಪಾತಿ ಅನ್ನೋದು ಬರುತ್ತೆ, ತೆಳ್ಳಗೆ ಚಪಾತಿ ಬರುತ್ತೆ. ಈ ಸ್ವಲ್ಪ ಜನ ಏನು ಮಾಡ್ತಾರೆ, ದಪ್ಪಗೆ ಒಸ್ಬಿಡ್ತಾರೆ, ತೆಳ್ಳಗೆ ಒಸ್ತಾರೆ, ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ, ಮೂಳೆ ಥರ ಆಗಿಬಿಡುತ್ತೆ ಸ್ವಲ್ಪ. ಆ ಥರ ಏನೂ ಆಗೋದಿಲ್ಲ. ನಾನು ತೆಳ್ಳಗೆ ಒಸಿತೀನಿ, ಆದ್ರೂ ಗಟ್ಟಿ ಏನೂ ಬರೋದಿಲ್ಲ, ನೀಟಾಗಿ ಬರುತ್ತೆ ಚಪಾತಿ. ಏನಪ್ಪ ಅಂದರೆ, ಚಪಾತಿ ಹಿಟ್ಟು ಕಲಸಿದಾದ್ಮೇಲೆ ಒಂದು 1/2 ಅವರ್ ಅದಕ್ಕೆ ರೆಸ್ಟ್ ಅಂತ ಬಿಟ್ಬಿಡ್ಬೇಕು ನಾವು, ಆವಾಗಲೇ ಚಪಾತಿ ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು, ಒಂದು ಚೂರು ಆಯಿಲ್ ಹಾಕಿಲ್ಲ. ಈ ಕೆಲವ್ರಿಗೆ ಶುಗರ್ ಪೇಷೆಂಟ್ಗಳು ಅಥವಾ ಡಯಟ್ ಮಾಡೋರೆಲ್ಲ ಆಯಿಲ್ ತಿನ್ನಲ್ಲ ಅನ್ನೋರಿಗೆ ಅದು ತುಂಬ ಯೂಸ್ ಆಗುತ್ತೆ. ನಾವೇನು ಆ ಥರ ಇಲ್ಲ, ಆಯಿಲ್ ತಿಂತೀವಿ. ನೋಡಿದ್ರಲ್ಲ ಚಪಾತಿ. ಈಗ ನಾನು ಒಂದೊಂದು ಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ. ಅಮ್ಮಮ್ಮ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು, ಯಾಕಂದರೆ ಒಳಗಡೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಲಿ ಅಂತ. ನಾವು ಜಾಸ್ತಿ ಆಯಿಲೇನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ನಾವು ಚಪಾತಿ ಹಿಟ್ಟು ಕಲಸೋವಾಗ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರು, ಸೊ ನಾವು ಇದು ಮಾಡ್ತೀವಲ್ಲ, ಚೆನ್ನಾಗಿ ಸುಡಬೇಕಾದ್ರೆ ಚಪಾತಿನ ರೋಸ್ಟ್ ಮಾಡಬೇಕಾದ್ರೆ ಆಯಿಲ್ನ ಹಾಕ್ದಿರ ವಿತೌಟ್ ಆಯಿಲಲ್ಲಿ ಕೂಡ ಮಾಡ್ಕೋಬೋದು. ನೀವು ನೋಡ್ಬೋದು, ನಾನು ಜಾಸ್ತಿ ಆಯಿಲ್ ಹಾಕ್ತಿಲ್ಲ, ನಾನು ಒಂದು 4 ಡ್ರಾಪ್ ಅಷ್ಟು ಹಾಕ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ಇದು ನೆನೆಸಿಡ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ, ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಪೂರಿಗೂ ಅಷ್ಟೇ ಸೇಮ್ ಇದರಲ್ಲೇ ಪೂರಿ ಕೂಡ ಮಾಡ್ಕೋಬೋದು ನಾವು, ಆರಾಮಾಗುತ್ತೆ. ಈಗ ನಾನು ಚೆನ್ನಾಗಿ ಕಲಸಿದ್ದಾಯಿತು, ನಾದಿ ಚೆನ್ನಾಗಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಈ ಥರನೇ ಇಟ್ಬಿಟ್ಟು ಒಂದು ಕಾಟನ್ ಬಟ್ಟೆ ಇದ್ದರೆ ಅದರ ಮೇಲೆ ಹಾಕ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ಬೋದು, ಒಂದು 1/2 ಅವರ್ ಟೈಮ್ ಇದ್ದರೆ. ಇಲ್ಲ ಇನ್ನೂ ಜಾಸ್ತಿ ಇದೆ ಅಂದರೆ 1 ಅವರ್ ಬಿಟ್ಟೇ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ಕಾಟನ್ ಬಟ್ಟೆ ಏನಿಲ್ಲ ಅಂದರೆ, ಈಗ ನಾವು ಆಯಿಲ್ ತಂದಿರ್ತೀವಲ್ಲ ಪಾಕೆಟು, ಆಯಿಲೆಲ್ಲ ಬಗ್ಸಾದ್ಮೇಲೆ ಅದು ಖಾಲಿ ಪಾಕೆಟ್ ಇರುತ್ತಲ್ಲ, ಆ ಪಾಕೆಟ್ ಒಳಗಡೆ ಈ ಚಪಾತಿ ಹಿಟ್ಟನ್ನ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ಮತ್ತು ಆ ಇದರಲ್ಲಿ ಪಾಕೆಟಲ್ಲಿ ಆಯಿಲ್ ಇರುತ್ತಲ್ಲ, ಇದೆಲ್ಲ ಇದಕ್ಕೆ ಅಂಟ್ಕೊಂಡು ಚಪಾತಿಗೆ ಮೃದುವಾಗಿ ಆಗಿರುತ್ತೆ, ಓಪನ್ ಬಿಡೋ ಆಗಿಲ್ಲ. ಯಾವುದಕ್ಕೆ ಆಗಲಿ ನೀವು ಬೌಲಲ್ಲಿ ಇಡ್ತೀನಿ ಅಂದ್ರೂ ಓಪನ್ ಬಿಡಬಾರ್ದು. ಓಪನ್ ಬಿಡ್ದಿರ ಅದ್ರ ಮೇಲೆ ಒಂದು ಬೌಲ್ ಅಥವಾ ಒಂದು ಕಾಟನ್ ಬಟ್ಟೆ ಆ ಥರ ಕ್ಲೋಸ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿದ್ರಲ್ಲ, ಈ ಥರ ಇಡ್ತಾಯಿದ್ದೀನಿ ನಾನೀಗ. ಈಗ ಅದನ್ನು ಒಂದು 1/2 ಅವರ್ 1 ಅವರ್ ಆದಮೇಲೆ ತಗೊಂಡ್ರೆ ಸಾಫ್ಟಾಗಿ ಆಗುತ್ತೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಾಗಿರುತ್ತೆ. ಮೈದಾನೂ ಅಷ್ಟೇ, ನೀವು ಒಬ್ಬಟ್ಟಿಗೆಲ್ಲ ಮಾಡಬೇಕಾದ್ರೆ ಮೈದಾನೂ ಸೇಮ್ ಈ ಥರನೇ ಆಯಿಲ್ ಪಾಕೆಟಲ್ಲಿ ಎಲ್ಲ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ನೆಂದಿರುತ್ತೆ. ನೀವು ಅದಾದಮೇಲೆ ತೆಳ್ಳಿಗೆ, ಎಷ್ಟು ತೆಳ್ಳಿಗೆ ಬೇಕಿದ್ರೋ ಅಷ್ಟು ತೆಳ್ಳಿಗೆ ಚಪಾತಿನ ಒಸಿಬೋದು, ಅಥವಾ ಒಬ್ಬಟ್ಟಿಗೆ ಇದನ್ನು ಮಾಡ್ಕೋಬೋದು, ಮೈದಾನ. ಇದನ್ನು ಈಗ ಸೈಡಲ್ಲಿ ಇಟ್ಕೊಂಡು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕಲ್ಲ ಮೇಲೆ ಒಸ್ಕೊತೀನಿ, ಇಲ್ಲಾಂದರೆ ಚಾಪ್ಟ್ ಬೋರ್ಡ್ ತರಕಾರಿ ಕಟ್ ಮಾಡ್ತೀವಲ್ಲ ಅದ್ರ ಮೇಲೆ ಒಸಿಬೇಕಂದ್ರೆ ಅದ್ರ ಮೇಲೆ ಒಸ್ಕೊತೀನಿ. ನನಗೆ ಸುಮಾರು ಚಪಾತಿ ಒಸೋದು ಅಭ್ಯಾಸ ಆಗಿಬಿಟ್ಟಿದೆ, ನಾನೇ ಒಸ್ಕೊಂಡು ನಾನೇ ಸುಟ್ಬಿಡ್ತೀನಿ. ಒಂದು ಚಪಾತಿ ಸುಡೋಷ್ಟೊತ್ತಿಗೆ ಇನ್ನೊಂದು ಚಪಾತಿನೂ ಒಸ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಹೆಂಚ ಮೇಲೆ ಹಾಕ್ಕೊಂಡ್ರೆ ಅದಾದಮೇಲೆ ಅದು ಬೇಯೋಷ್ಟೊತ್ತಿಗೆ ನಾನು ಇನ್ನೊಂದು ಚಪಾತಿನ ಒಸ್ಕೊಬಿಡ್ತೀನಿ. ಫಸ್ಟೆಲ್ಲ ನನಗೂ ಚಪಾತಿ ಒಸೆಯೋದು ಬರ್ತಿರ್ಲಿಲ್ಲ. ನಾನು ಒಂದು ದಿವಸಕ್ಕೂ ನಮ್ಮ ಅಮ್ಮ ಮನೇಲಿ ಅಡುಗೆ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಮದುವೆಗೆ ಮುಂಚೆಯಿಂದನೂ ಜಾಬ್ ಮಾಡ್ತಿದ್ದೆ, ಅದಾದಮೇಲೂ ಜಾಬ್ ಮಾಡ್ತಿದ್ದೆ. ಸೊ ಹಂಗಾಗಿ ನಾನು ಅಡುಗೆ ಮನೆಗೆ ಜಾಸ್ತಿ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆದರೆ ಅಡುಗೆ ಬಗ್ಗೆ ಸ್ವಲ್ಪ ಅಷ್ಟೊಂದು ನಮ್ಮಮ್ಮ ಮಾಡೋದು ಅದನ್ನೆಲ್ಲ ನೋಡಿರೋದಷ್ಟೇ ನಾನೂ. ಈಗ ಒಂದು ಚಪಾತಿ ಸುಟ್ಟಾಯಿತು, ಇನ್ನೊಂದು ಒಸ್ಕೊತಾ ಇದ್ದೀನಿ. ಅವರು ಸ್ವಲ್ಪ ಲೇಟ್ ಆಗಿಬಿಡ್ತು ತಿಂಡಿ ಅಂದ್ಬಿಟ್ಟು ಬಂದುಬಿಟ್ಟು ಚಪಾತಿ ಬೇಗ ಬೇಕು ಅಂತ ಹೇಳಿದ್ರು. ಸರಿ ಅಂತ ಕರಿನೂ ಅಲ್ಲಿ ಪಕ್ಕದಲ್ಲಿ ರೆಡಿ ಆಗಿತ್ತು ಚಪಾತಿಗೆ. ಅದಾದಮೇಲೆ ಈ ಚಪಾತಿನೂ ಬೇಗ ಒಸ್ಕೊಂಡು ಸುಟ್ಕೋತಾ ಇದ್ದೀನಿ.
ನಮಗೆಲ್ಲ ಶೇಪ್ಸ್ ಬರೋಲ್ಲ ಅನ್ನೋರು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ನಾವು ಡೈಲಿ ಮಾಡ್ತಿದ್ರೆ ಒಂದು ತಿಂಗಳಿಗೆ ಒಂದು ಸತಿ ಆದರೂ ಮಾಡಿದ್ರು ಕೂಡ ಚಪಾತಿ ಮಾಡೋದನ್ನು ಕಲ್ತ್ಕೊಂಡ್ಬಿಡ್ತೀರಾ ಈಸಿಯಾಗಿ, ಏನೂ ಟೆನ್ಷನ್ ಇಲ್ಲ. ನಮ್ಮದು ಹೆಂಚು ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಸ್ವಲ್ಪ ನಾನು ಅದಕ್ಕೆ ಅವ್ರಿಗೆ ಲೇಟ್ ಆಗ್ತಾಯಿದೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಒಸ್ಕೊಂಬಿಟ್ಟಿದ್ದೀನಿ ಇದನ್ನು ಚಪಾತಿನ. ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ನಿನಗೆ ಹೆಂಚು ಎಷ್ಟು ದೊಡ್ಡದು ತಂದುಕೊಡ್ರೆ ಅಷ್ಟು ದೊಡ್ಡ ಚಪಾತಿನೂ ಒಸ್ಬಿಡ್ತೀಯೇನೋ ನೀನು ಅಂತ. ಆಯಿಲು ಇದ್ದಿದ್ರೆ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಡಯಟ್ ಮಾಡೋರು, ನಮಗೆ ಆಯಿಲ್ ಇಷ್ಟ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಕೋಬೋದು ಆಯಿಲು. ಯಾಕಂದರೆ ನಾವು ಕಲ್ಸೋಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀವಲ್ಲ, ಹಂಗಾಗಿ ಚಪಾತಿ ಏನೂ ಗಟ್ಟಿ ಆಗೋದಿಲ್ಲ, ಸಾಫ್ಟಾಗೇ ಬರುತ್ತೆ. ಆಯಿಲ್ ಹಾಕಿದ್ರೂ ಸಾಫ್ಟಾಗಿ ಬರುತ್ತೆ, ಆಯಿಲ್ ಹಾಕಿಲ್ಲ ಅಂದರೂ ಕೂಡ ಸಾಫ್ಟಾಗೇ ಬರುತ್ತೆ ಈ ಚಪಾತಿ. ನಾನು ತುಂಬ ವಿತೌಟ್ ಆಯಿಲೇ ತಿಂತೀನಿ, ಅದು ಹಂಗಾಗಿ ನಾನು ಹೇಳ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗಾದರೆ ಸ್ವಲ್ಪ ಆಯಿಲ್ ಹಾಕಿ ಕೊಡ್ತೀನಿ. ನೀನು ಆಯಿಲ್ ತಿನ್ನಲ್ಲ ಅಂದ್ಬಿಟ್ಟು ನನಗೂ ಆಯಿಲ್ ಹಾಕ್ತೀರಾ ಕೊಡ್ತೀಯಾ ಅಂತ ಕೇಳ್ತಾರೆ ಒಂದೊಂದು ಸತಿ ಆದರೆ ವಿತೌಟ್ ಆಯಿಲ್ ತುಂಬ ತಿಂತಾರೆ ಅವರೂ. ಮಕ್ಕಳಿಗಾದರೆ ನಾವು ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಕೊಡ್ತೀವಿ, ಇಲ್ಲಾಂದರೆ ತುಪ್ಪನ ಅಥವಾ ಬೆಣ್ಣೆ ಅಥವಾ ಇದು ಎರಡರಲ್ಲಿ ಒಂದು ಸ್ಪ್ರೆಡ್ ಮಾಡಿ ಕೊಡ್ತೀವಿ. ನೀವು ನೋಡ್ಬೋದಲ್ವ, ನೋಡಿ ಚಪಾತಿ ಹೆಂಗಿದೆ ಅಂತ, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಅದಾದಮೇಲೆ ಇನ್ನು ಚಪಾತಿ ಸುಡೋದೈತೆ ನನಗೆ, ಯಾಕಂದರೆ ಮಕ್ಕಳೆಲ್ಲ ಎದ್ದರು. ಸೊ ಮಕ್ಕಳೆಲ್ಲ ಎದ್ದರೆ ಅವನಿಗೆ, ನನ್ನ ಮಗನಿಗೆ ದೊಡ್ಡವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ. ಚಿಕ್ಕವನಾದರೆ ಚಪಾತಿ ತಿನ್ನಲ್ಲ, ಅವನಿಗೆ ರೈಸ್ ಬೇಕು. ನಮ್ಮ ಮನೆಯವ್ರಿಗೂ ಅಷ್ಟೇ, ಚಪಾತಿ ಮಾಡಿದ್ರು ದೋಸೆ ಮಾಡಿದ್ರು ಕಂಪಲ್ಸರಿ ರೈಸು ಸಾಂಬಾರು ಅನ್ನೋದು ಇರಲೇಬೇಕು, ಇಲ್ಲ ರೈಸು ರಸಮ್ ಇರಬೇಕು. ನೀನು ಚಪಾತಿ ಆದರೂ ಮಾಡ್ಕೊ, ಏನಾದರೂ ಮಾಡ್ಕೊ, ಬಟ್ ಚಪಾತಿ ಜೊತೆಗೆ ಚಪಾತಿ ಮತ್ತು ರೈಸು, ಒಂದು ಪಲ್ಯ, ಅದಾದಮೇಲೆ ರಸಮ್ ಇದ್ದರೆ ಮಜ್ಜಿಗೆ ಕಂಪಲ್ಸರಿ ಇರಬೇಕು. ಈ ಬೇಸಿಗೆಲ್ಲಂತೂ ನಮ್ಮ ಮನೇಲಿ ಮಜ್ಜಿಗೆ ಕಂಪಲ್ಸರಿ ಮಾಡಿ ಇಟ್ಟಿರ್ತೀನಿ. ನಾನು ಹೇಳಿದ್ನಲ್ಲ, ಒಂದು ಚಪಾತಿ ಸುಡೋಷ್ಟೊತ್ತಿಗೆ ಇನ್ನೊಂದು ಚಪಾತಿನ ಒಸ್ಕೊಬಿಡ್ತೀನಿ ನಾನು ಅಂತ. ನೋಡಿದ್ರಲ್ಲ, ಈಗ ಒಸಿತಾ ಇದ್ದೀನಿ. ಇದೀಗ ನನ್ನ ಮಗನಿಗೆ ಪರೋಟ ಮಾಡುವ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆದರೆ ಟೈಮ್ ಇಲ್ಲ, ಬಟ್ ಆದರೆ ಟ್ರೈ ಮಾಡ್ತಾಯಿದ್ದೀನಿ. ಅವನಿಗೆ ತುಂಬ ಇಷ್ಟ ಪರೋಟ. ನಾನು ಯಾವಾಗೂ ಮೈದಾನಲ್ಲಿ ಜಾಸ್ತಿ ಮಾಡ್ಕೊಡೋದಿಲ್ಲ, ಗೋಧಿ ಹಸಿಟ್ಟನಲ್ಲೇ ಟ್ರೈ ಮಾಡ್ತೀನಿ ಮಾಡ್ಕೊಳ್ಳಿಕ್ಕೆ. ಅವ್ನು ಪೂರಿ ಕೇಳ್ತಿದ್ದ ನನ್ನ ಮಗ, ಪೂರಿ ಮಾಡಿಕೊಡು ಮಮ್ಮಿ ನನಗೆ ಅಂತ. ಸರಿ ಅಂದ್ಬಿಟ್ಟು ಪೂರಿ ಇವತ್ತೇನು ಮಾಡಲಿಲ್ಲ, ಯಾಕಂದರೆ ನಮ್ಮ ಮನೆಯವ್ರು ನನಗೆ ಟೈಮ್ ಆಗ್ತಿದೆ ಅಂತ ಬೆಳಗಿಂದ ಹೇಳ್ತಿದ್ರು. ಸೊ ಇವತ್ತೆಲ್ಲ ಮನೆಯಲ್ಲೆಲ್ಲ ಮಾಡಿಕೊಂಡು ಎಲ್ಲ ತರಕಾರಿ ಎಲ್ಲ ಎತ್ತಿಟ್ಕೊಂಡು ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನನಗೆ ಲೇಟ್ ಆಗಿಬಿಡ್ತು. ಇವಾಗ ನಮ್ಮ ಮನೆಯವ್ರಿಗೆ ಇನ್ನೊಂದೆರಡು ಚಪಾತಿ ಸುಡುವ ಅಂತ ಇಡ್ತಾಯಿದ್ದೀನಿ. ಈಗ ಪುಲ್ಕ ಹಾಕ್ತಾಯಿದ್ದೀನಿ, ಅವ್ರಿಗೆ ಪುಲ್ಕ ಅಂದರೆ ತುಂಬ ಇಷ್ಟ. ಈಗ ಈ ಸೈಡಲ್ಲೂ ಅದನ್ನು ಸುಟ್ಕೋತಾ ಇದ್ದೀನಿ, ಯಾಕಂದರೆ ವೆರೈಟೀಸ್ ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಅವರು ಚೆನ್ನಾಗಿ ತಿಂದರೆ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿ ಅವ್ರು ಸರಿಯಾಗಿ ತಿಂದಿರ ಹೋದ್ರೆ ನಮಗೆ ಬೇಜಾರಾಗಿಬಿಡುತ್ತಲ್ಲ. ಸೊ ಹಂಗಾಗಿ ನೀವು ವಿತೌಟ್ ಆಯಿಲ್ ತಿನ್ನೋ ಆಗಿದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದು ರೆಡಿ ಆಯಿತು, ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ. ಅಮ್ಮಮ್ಮ ಅಂದರೆ ಏನಿಲ್ಲ ಅಂದರೆ ಒಂದು 15 ಚಪಾತಿ ಬೇಕಾಗುತ್ತೆ ನಮ್ಮ 4 ಜನಕ್ಕೆ. ನಾನೇ ಸ್ವಲ್ಪ ಜಾಸ್ತಿ ತಿಂತೀನಿ ಅದರಲ್ಲಿ. ಈಗ ಚಪಾತಿ ಎಲ್ಲ ಒಸಿತಾ ಇದ್ದೀನಿ ಒಂದಾದಮೇಲೆ ಒಂದು. 2-3 ಪುಲ್ಕ ಹಾಕಿದ್ದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ವಿತೌಟ್ ಆಯಿಲೇ ಕೊಡ್ತೀನಿ ನಾನು, ಯಾಕಂದರೆ ನಾವು ಇನ್ನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ, ಇನ್ನು ಹೋಗ್ತಾ ವಯಸ್ಸಾಗ್ತಾ ಬಂತು ನಮಗೂ. ಸೊ ಹಾಗಾಗಿ ನಾನು ಜಾಸ್ತಿನೇ ವಿತೌಟ್ ಆಯಿಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮನೆಯಲ್ಲಿ. ನೀವು ವಿತೌಟ್ ಆಯಿಲ್ ತಿಂತೀರಾ, ನಿಮಗೆ ಇಷ್ಟ ಆಗುತ್ತಾ? ಸ್ವಲ್ಪ ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನನಗೂ ಗೊತ್ತಾಗತ್ತೆ. ಸೊ ಹಂಗಾಗಿ